ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಸುರಿದಂಥ ಮಳೆ ಹಲವು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಮಳೆಗೆ ಸ್ಕಿಡ್ ಆಗಿ ರಸ್ತೆಯಲ್ಲಿ ಅಡ್ಡಲಾಗಿ ನಿಂತ್ಕೊಂಡ್ಬಿಟ್ಟಿದೆ ಬಸ್. ಮಾಗಡಿ ರಸ್ತೆಯಲ್ಲಾಗಿರುವಂತಹ ಘಟನೆ ಇದು. ಸ್ವಲ್ಪದಲ್ಲಿ ಅನಾಹುತ ತಪ್ಪಿದೆ. ಇದ್ದಕ್ಕಿದ್ದಂತೆಯೇ ನಿಯಂತ್ರಣ ತಪ್ಪಿ ಬಸ್ ಏಕಾಏಕಿ ಅಡ್ಡಲಾಗಿ ನಿಂತ್ಕೊಂಡ್ಬಿಡ್ತು. ಮಾಗಡಿ ರಸ್ತೆ ಅಂಡರ್ ಪಾಸ್ ಬಳಿಯಾಗಿರುವಂತಹ ಘಟನೆ ಇದು. ಬಸ್ನಲ್ಲಿದ್ದವರಿಗೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಹಾನಿಯಾಗಿಲ್ಲ. ಸದ್ಯ ಸ್ಥಳಕ್ಕೆ ಮಾಗಡಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಿದ್ದಾರೆ. ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ, ನೆಟ್ಟಕ್ಕೆ ಹೋಗಬೇಕಾಗಿದ್ದಂಥ ಬಸ್, ನೇರವಾಗಿ ಹೋಗಬೇಕಾಗಿದ್ದಂಥ ಬಸ್ ಮಳೆಯ ಕಾರಣಕ್ಕಾಗಿ ಏಕಾಏಕಿ ಸ್ಕಿಡ್ ಆಗಿ ಹೀಗೆ ರಸ್ತೆಗೆ ಅಡ್ಡಲಾಗಿ ನಿಂತ್ಕೊಂಡ್ಬಿಟ್ಟಿದೆ. ಬಸ್ನ ಒಳಗಿದ್ದವರ ಕಥೆ ಏನಾಗಿರಬಹುದು ಅಂತ ಯೋಚನೆ ಮಾಡಿ. ಏಕಾಏಕಿ ಬಸ್ ಈ ರೀತಿ ಟರ್ನ್ ಆಗಿ ನಿಂತ್ಕೊಂಡಂತಹ ಸಂದರ್ಭದಲ್ಲಿ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿಯಾಗಿಲ್ಲ, ಅಥವಾ ಹಿಂದೆ ಇದ್ದಂತಹ ಗೋಡೆಗೋ ಅಥವಾ ಮುಂದೆ ಇದ್ದಂತಹ ಡಿವೈಡರ್ಗೋ ಡಿಕ್ಕಿ ಹೊಡೆದಿಲ್ಲ. ಬಸ್ನಲ್ಲಿ ಇದ್ದವರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಮಾಗಡಿ ರಸ್ತೆ ಅಂಡರ್ ಪಾಸ್ನಲ್ಲಾಗಿರುವಂತಹ ಘಟನೆ ಇದು. ಸಂಜೆ ಸುರಿದಂಥ ಮಳೆ, ಆ ಮಳೆಯ ಸಂದರ್ಭದಲ್ಲಿ ಬಸ್ ಏಕಾಏಕಿ ಸ್ಕಿಡ್ ಆಯಿತು ಅನ್ನೋದು ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ. ನೇರವಾಗಿ ಹೋಗ್ತಾ ಇತ್ತು ಬಸ್, ಏಕಾಏಕಿ ಸ್ಕಿಡ್ ಆಗಿ ಹೀಗೆ ರಸ್ತೆಗೆ ಅಡ್ಡಲಾಗಿ ನಿಂತ್ಕೊಂಡ್ಬಿಟ್ಟಿದೆ. ಅದೃಷ್ಟವಶಾತ್ ಅಕ್ಕಪಕ್ಕ ಹೋಗ್ತಾ ಇದ್ದಂತಹ ವೆಹಿಕಲ್ಗಳಿಗೆ ಡಿಕ್ಕಿ ಹೊಡೆದಿಲ್ಲ, ಅಥವಾ ಹಿಂಭಾಗದಲ್ಲಿರುವಂತಹ ಗೋಡೆಗೂ ಕೂಡ ಡಿಕ್ಕಿ ಹೊಡೆದಿಲ್ಲ, ಡಿವೈಡರ್ಗೂ ಡಿಕ್ಕಿ ಹೊಡೆದಿಲ್ಲ. ಯಾರಿಗೂ ಯಾವುದೇ ರೀತಿಯಾದಂತಹ ಪ್ರಾಣಹಾನಿ ಆಗಿಲ್ಲ. ಬಸ್ನ ಒಳಗಿರುವಂತಹ ಪ್ರಯಾಣಿಕರು ಕೂಡ ಸೇಫ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ದೃಶ್ಯವನ್ನ ನೋಡ್ತಾ ಇದ್ರೇನೆ ಭಯ ಆಗುತ್ತೆ. ಅದೃಷ್ಟವಶಾತ್ ಏನೂ ಆಗಿಲ್ಲ. ಸದ್ಯಕ್ಕೆ ಪ್ರಾಥಮಿಕವಾಗಿ ಏನ್ ಮಾಹಿತಿ ಸಿಗ್ತಾ ಇದೆ, ಹೆಂಗಾಯ್ತು ಈ ಘಟನೆ ಅಂತ ಹೇಳಿ? ವಿದ್ಯೆ, ಇದು BMTCಯ ಎಲೆಕ್ಟ್ರಿಕಲ್ ಬಸ್. ಹಾಗಾಗಿ ಮಳೆ ಬರ್ತಾ ಇದ್ದಂತಹ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ಅವರ ಸ್ಪೀಡ್ ಅಲ್ಲಿ ಅವ್ರು ಹೋಗ್ತಾ ಇರುತ್ತೆ. ಆದ್ರೆ ಕಂಟ್ರೋಲ್ಗೆ ಸಿಗದಂತಹ ಹಿನ್ನೆಲೆಯಲ್ಲಿ, ಅಂದ್ರೆ ಏಕಾಏಕಿ ಬ್ರೇಕ್ ಹಾಕದಂತಹ ಸಂದರ್ಭದಲ್ಲಿ ಈ ಪರಿಸ್ಥಿತಿ ಆಗಿರುವಂತದ್ದು. ಅಂದ್ರೆ ಬಸ್ ಸಂಪೂರ್ಣವಾಗಿ ಟರ್ನ್ ಆಗಿ ವಿರುದ್ಧದ ದಿಕ್ಕಿನಲ್ಲಿ ನಿಂತಿರುವಂತದ್ದು. ಸಾಕಷ್ಟು ಜನ ಬಸ್ನಲ್ಲಿ ಪ್ರಯಾಣಿಕರು ಕೂಡ ಇದ್ರು. ಆದ್ರೆ ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಹಾನಿ ಸಂಭವಿಸಿಲ್ಲ. ಈಗಾಗಲೇ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಘಟನೆ ನಡೆದಿರೋದು ಮಾಗಡಿ ರಸ್ತೆಯ ಅಂಡರ್ ಪಾಸ್ ನಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಅಂದ್ರೆ ವಿಜಯನಗರ ಕಡೆ ಹೋಗ್ತಾ ಇದ್ದಂತಹ ಬಸ್ ಈ ರೀತಿಯಾಗಿ ಆಗಿರುವಂತದ್ದು. ಸದ್ಯಕ್ಕೆ ಬಸ್ನ ಚಾಲಕರು ಹಾಗೆ ನಿರ್ವಾಹಕರ ಬಳಿ ಪೊಲೀಸರು ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅದೃಷ್ಟವಶಾತ್ ಯಾರಿಗೂ ಕೂಡ ಯಾವುದೇ ರೀತಿಯಲ್ಲಿ ಪ್ರಾಣಹಾನಿ ಆಗಿಲ್ಲ. ಅಂದ್ರೆ ಬಸ್ಗೆ ಬ್ರೇಕ್ ಹಾಕದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಆಗಿದೆ ಅಂತ ಹೇಳಿ ಈಗಾಗಲೇ ಅವರು ಪೊಲೀಸರಿಗೆ ಮಾಹಿತಿಯನ್ನ ನೀಡುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಜೊತೆಗೆ ಆ ಬಸ್ನಲ್ಲಿದ್ದಂತಹ ಪ್ರಯಾಣಿಕರೇನಿದ್ದಾರೆ ಅವರನ್ನ ತಕ್ಷಣ ಆ ಬಸ್ನಿಂದ ಕೆಳಗಿಳಿಸಿ ಬೇರೆ ಬಸ್ನಲ್ಲಿ ಕಳಿಸುವಂತಹ ಕೆಲಸವನ್ನ ಕೂಡ ಅಲ್ಲಿನ ಪೊಲೀಸರು ಜೊತೆಗೆ ಆ ಬಸ್ನ ನಿರ್ವಾಹಕರೇನಿದ್ದಾರೆ ಅವರು ಮಾಡಿರುವಂತದ್ದು. ಸದ್ಯಕ್ಕೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಇಲ್ಲ. ಆದ್ರೆ ಈ ರೀತಿ ಆಗಿರೋದ್ರಿಂದ ಸಾಕಷ್ಟು ಆತಂಕಕ್ಕೊಳಗಾಗಿರುವಂತದ್ದು. ಜೊತೆಗೆ ಸ್ಥಳೀಯರು ಕೂಡ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜಮಾಯಿಸಿದ್ರು. ಎಲ್ಲರನ್ನ ಕೂಡ ಪೊಲೀಸರು ಕ್ಲಿಯರ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಜೊತೆಗೆ ರಸ್ತೆ ಪೂರ್ತಿ ಇದ್ದಂತಹ ಬಸ್ ಅನ್ನ ಕ್ಲಿಯರ್ ಮಾಡಿ, ಅಂದ್ರೆ ಉಳಿದ ವಾಹನಗಳೇನಿದೆ ಈ ಉಳಿದ ವಾಹನಗಳ ಸಂಚಾರಕ್ಕೆ ಅನುವು ಕೂಡ ಮಾಡಿಕೊಟ್ಟಿದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಅಂಕಿತಾ ತಮ್ಮೆಲ್ಲ ಡೀಟೇಲ್ಸ್ಗೆ. ಇನ್ನು ಮಳೆಯಿಂದ ಶಾಂತಿನಗರ ಪಕ್ಕದ ಡಬಲ್ ರೋಡ್ನಲ್ಲೂ ಕೂಡ ಟ್ರಬಲ್ ಎದುರಾಯಿತು ವಾಹನ ಸವಾರರಿಗೆ. ಡಬಲ್ ರೋಡ್ನಲ್ಲಿ 1-1.5 ಅಡಿಯಷ್ಟು ನೀರು ನಿಂತ್ಕೊಂಡ್ಬಿಟ್ಟಿತ್ತು. ರಸ್ತೆಯಲ್ಲಿ ನಿಂತಹ ನೀರಿನಿಂದಾಗಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ. ಅತಿ ವೇಗದಲ್ಲಿ ಬಂದಂತಹ ಬೈಕ್ ಸವಾರ ಸ್ಕಿಡ್ ಆಗಿ ಕೆಳಗೆ ಬಿದ್ದುಬಿಟ್ಟ. ಮಳೆ ನೀರು ಹೆಚ್ಚಾಗಿದ್ರಿಂದ ಕಂಟ್ರೋಲ್ ಸಿಗದೆ ಏಕಾಏಕಿ ಬೈಕ್ ಸ್ಕಿಡ್ ಆಗಿ ಆತ ರಸ್ತೆ ಪಾಲಾಗಿದ್ದಾನೆ. ಅದಾದ ನಂತರ ಎದ್ದು ಮತ್ತೆ ಅಲ್ಲಿಂದ ಮುಂದಕ್ಕೆ ಸಂಚರಿಸಿದ್ದಾನೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಈತನೇ ಏಕಾಏಕಿ ಗಾಡಿ ಸ್ಕಿಡ್ ಆಗಿ ರಸ್ತೆ ಪಾಲಾದಂತಹ ಬೈಕ್ ಸವಾರ. ಅದೃಷ್ಟವಶಾತ್ ಏನೂ ಆಗಿಲ್ಲ ಆತನಿಗೆ. ಒಂದ್ ಕಡೆ ಬಸ್ ಸ್ಕಿಡ್ ಆಗಿ ನಡು ರಸ್ತೆನಲ್ಲಿ ನಿಂತ್ಕೊಂಡ್ಬಿಡುತ್ತೆ, ಅಡ್ಡಲಾಗಿ ನಿಂತ್ಕೊಂಡ್ಬಿಡುತ್ತೆ. ಮತ್ತೊಂದ್ ಕಡೆ ಬೈಕ್ ಸವಾರ ಸ್ಕಿಡ್ ಆಗಿ ಬಿದ್ದಿದ್ದಾನೆ. ಮಳೆಯ ಕಾರಣಕ್ಕಾಗಿ ಅಲ್ಲಲ್ಲಿ ನೀರು ನಿಂತಿರೋದ್ರಿಂದ ಅತಿ ವೇಗವಾಗಿ ಬಂದಂತಹ ಕಾರಣಕ್ಕಾಗಿ ಹೀಗಾಗಿದೆ ಅನ್ನೋದು ಸಿಗ್ತಾ ಇರೋ ಮಾಹಿತಿ. ಇನ್ನು ಮಳೆಗೆ ವಿಲ್ಸನ್ ಗಾರ್ಡನ್ ಮುಖ್ಯ ರಸ್ತೆ ಕೂಡ ಜಲಾವೃತವಾಗಿದೆ.
ಕೆಲ ನಿಮಿಷಗಳ ಹಿಂದೆ ಧಾರಾಕಾರವಾಗಿ ಸುರಿದಂತಹ ಮಳೆಯಿಂದಾಗಿ ರಸ್ತೆ ಕೆರೆಯಂತಾಗ್ಬಿಟ್ಟಿದೆ. ಫುಟ್ಪಾತ್ ಮೇಲೆಯೇ ಬೈಕ್ ಅನ್ನ ಓಡಿಸುತ್ತಿದ್ದಾರೆ ವಾಹನ ಸವಾರರು. ನೀರು ನಿಂತ ರಸ್ತೆಯಲ್ಲಿ ವಾಹನವನ್ನ ಚಲಾಯಿಸುವುದಕ್ಕೆ ಪರದಾಡ್ತಿದ್ದಾರೆ. ಜಲಾವೃತವಾದಂತಹ ರಸ್ತೆಯಲ್ಲಿ ಬೈಕ್ ಸವಾರರು ಪರದಾಟವನ್ನ ಅನುಭವಿಸುತ್ತಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ನಗರದಲ್ಲಿ ಸಂಜೆ ಸುರಿದಿರುವಂತಹ ಕೆಲವೇ ಹೊತ್ತಿನ ಮಳೆಗೆ ರಸ್ತೆಯೆಲ್ಲ ಜಲಾವೃತ ಆಗಿ ಹೋಗಿದೆ. ಬಂದಂತಹ ಕೆಲವೇ ಹೊತ್ತಿನ ಮಳೆಗೆ ರಸ್ತೆಯ ಚಿತ್ರಣ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ನಾನು ನಿಮಗೆ ವಿಜುವಲ್ಸ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಪ್ರಶಾಂತ್ ಒಂದು ವಿಜುವಲ್ಸ್ ಅನ್ನ ತೋರಿಸ್ತಾ ಹೋಗುವಂತಹ ಪ್ರಯತ್ನ ಮಾಡ್ತಾರೆ. ನೀವೀಗ ಏನ್ ಗಮನಿಸ್ತಾ ಇದ್ದೀರಾ, ಇದು BMTC ಡಿಪೋನ ಹಿಂಭಾಗದ ರಸ್ತೆ. ಈ ರಸ್ತೆಯಲ್ಲಿ ಈ ಪ್ರಮಾಣದ ನೀರು ನಿಂತಿರುವಂತಹದ್ದು. ಅಂದ್ರೆ ಪ್ರತಿ ಸಲ ಮಳೆ ಬಂದಾಗ್ಲೂ ಕೂಡ ಇದೇ ರೀತಿಯಾದಂತಹ ಅವಸ್ಥೆ ಈ ಭಾಗದಲ್ಲಿ ಇರುವಂತಹದ್ದು. ಅಂದ್ರೆ ಬೈಕ್ ಸವಾರರಾಗ್ಲಿ ಅಥವಾ ಕಾರನ್ನ ತಗೊಂಡು ಹೋಗುವವರಾಗ್ಲಿ ಅವರೆಲ್ಲರಿಗೂ ಕೂಡ ಸಮಸ್ಯೆ ಆಗತ್ತೆ. ಒಂದೇ ಜಾಗದಲ್ಲಿ ನಿರ್ದಿಷ್ಟ ಜಾಗದಲ್ಲೇ ನೀರು ನಿಂತ್ಕೊಂಡಿರುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ಸೊ ಜನರಿಗೆ ಇಲ್ಲಿ ಓಡಾಡೋದಕ್ಕೂ ಕೂಡ ಜಾಗ ಇಲ್ಲ. ಅಂದ್ರೆ ಪಾದಚಾರಿ ಮಾರ್ಗದಲ್ಲೆಲ್ಲವೂ ಕೂಡ ಬೈಕ್ಗಳು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜನ ಇಲ್ಲಿ ಓಡಾಡೋದಕ್ಕೂ ಕೂಡ ಆಗದೆ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಜೊತೆಗೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಕಾರಿನ ಚಾಲಕರಾಗ್ಲಿ ಅಥವಾ ಬೈಕ್ ಅವರಾಗ್ಲಿ ಅವರೆಲ್ಲರೂ ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತಹ ಚಿತ್ರಣವೇ ಇಲ್ಲಿ ಕಂಡು ಬರ್ತಾ ಇರೋದು. ನೀರು ಸಮರ್ಪಕವಾಗಿ ಹರಿದು ಹೋಗೋದಕ್ಕೆ ಜಾಗ ಇಲ್ಲದೆ ಇರುವಂತಹದ್ರಿಂದ ಈ ರೀತಿಯಾದಂತಹ ಒಂದು ಮಳೆ ನೀರು ನಿಂತಿರುವಂತಹದ್ದು ಅನ್ನುವಂಥದ್ದು ಇಲ್ಲಿ ಜನಸಾಮಾನ್ಯರು ಹೇಳ್ತಾ ಇರುವಂತಹದ್ದು. ಅಂದ್ರೆ ಇದು ಮೊದಲೇನಲ್ಲ, ಪ್ರತಿ ವರ್ಷ ಮಳೆ ಬಂದಾಗ್ಲೂ ಕೂಡ ಈ ಭಾಗದಲ್ಲಿ ಈ ಜಾಗದಲ್ಲಿ ಪರಿಸ್ಥಿತಿ ಹೀಗೆ ಇರುತ್ತೆ. ನೀವು ಗಮನಿಸ್ತಾ ಇದ್ರೆ ಅಲ್ಲೊಬ್ಬ ವ್ಯಕ್ತಿ ಆ ನೀರು ಹರಿದು ಹೋಗುವಂತಹ ಸ್ಥಳ ಏನಿದೆ ಅಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ. ಅಂದ್ರೆ ಆ ಒಂದು ಜಾಗದಲ್ಲಿ ಕಸ ಕಡ್ಡಿಗಳೆಲ್ಲವೂ ಕೂಡ ಸಿಲುಕೊಂಡಿರೋದ್ರಿಂದ ಕೋಲನ್ನು ತಗೊಂಡು ಬಂದು ಆತನಿಗೆ ಖುದ್ದು ಕ್ಲೀನ್ ಮಾಡಿ ನೀರು ಹರಿದು ಹೋಗೋದಕ್ಕೆ ವ್ಯವಸ್ಥೆ ಮಾಡ್ತಾ ಇರುವಂತಹ ಪ್ರಯತ್ನ ಕೂಡ ಕಂಡು ಬಂತು. ಅಂದ್ರೆ ಸಾಕಷ್ಟು ಸಮಯದಿಂದ ಈ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದ್ರೆ ಪ್ರಯತ್ನ ಸಫಲ ಆಗ್ತಾ ಇಲ್ಲ, ವಿಫಲ ಆಗ್ತಿದೆ. ಯಾಕಂದ್ರೆ ಇಲ್ಲಿ ಸಾಕಷ್ಟು ಕಸ ಕಡ್ಡಿಗಳೆಲ್ಲವೂ ಕೂಡ ತುಂಬಿಕೊಂಡಿರೋದ್ರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂತದ್ದು. ಜೊತೆಗೆ ಬಂದಿರುವಂತದ್ದು ಕೆಲವೇ ಹೊತ್ತಿನ ಮಳೆ ಆದ್ರೂ ಕೂಡ ಈ ಒಂದು ಮಿನಿ ಕೆರೆ ನಿರ್ಮಾಣ ಆಗಿ ಹೋಗಿದೆ ಅಂತ ಅಂದ್ರೆ ಇಲ್ಲಿ ಪ್ರತಿ ಸಲ ಇದೇ ರೀತಿಯಾದಂತಹ ಸಮಸ್ಯೆ ಆಗ್ತಾ ಇದೆ ಅಂತ ಅಂದ್ರೆ ಇಲ್ಲಿನ ಸಮಸ್ಯೆಗೆ ಏನ್ ಕಾರಣ ಅನ್ನೋದನ್ನ ಕಂಡು ಹಿಡಿಯುವಂತಹ ಪ್ರಯತ್ನ ಇಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳಿಂದ ಆಗದೆ ಇರೋದು ಕಂಡು ಬಂದಿದೆ. ಲಾಸ್ಟ್ ಟೈಮ್ ಕೂಡ ಇಲ್ಲಿ ಎಲ್ಲ ಭಾಗದಲ್ಲಿ ಡಿಪೋ ಎಲ್ಲ ನೀರು ತುಂಬಿರುವಂತಹದ್ದೆಲ್ಲ ಚಿತ್ರಣ ಕಂಡು ಬಂದರೂ ಕೂಡ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡಂತಹ ಲಕ್ಷಣ ಇಲ್ಲಿ ಕಂಡು ಬರ್ತಾ ಇಲ್ಲ. ಪ್ರತಿ ಸಲ ಇದೇ ಪಾಡು ಇದೇ ಹಾಡು ಆಗಿದೆ. ಇನ್ನು ಏನಾದ್ರೂ ಜೋರಾಗಿ ಮಳೆ ಬಂದ್ರೆ ಆ ಮಳೆಗೆ ಇನ್ನ ಇಲ್ಲಿ ಒಂದು ದೊಡ್ಡ ಹೊಳೆ ಆಗಿದೆ, ಈಗ ಒಂದು ಮಿನಿ ಕೆರೆ ಆಗಿದೆ. ಇನ್ನ ಮಳೆ ಪ್ರಮಾಣ ಜಾಸ್ತಿ ಆಗ್ತಾ ಹೋದ್ರೆ ಈ ರಸ್ತೆ ಒಂದು ದೊಡ್ಡ ಹೊಳೆ ಆಗ್ಬಿಡುತ್ತೆ. ಇನ್ನ ಸ್ವಲ್ಪ ಜಾಸ್ತಿ ಆಗ್ತಾ ಹೋದ್ರೆ ಕರಾವಳಿ ಭಾಗದಲ್ಲಿ ಸಮುದ್ರದ ಅಲೆಗಳು ಯಾವ ರೀತಿಯಾಗಿ ಕಾಣಿಸುತ್ತೆ ಅವೆಲ್ಲವೂ ಕೂಡ ಇಲ್ಲಿ ಕಂಡು ಬರುತ್ತೆ ಅಂತ ಜನಾಕ್ರೋಶ ವ್ಯಕ್ತಪಡಿಸ್ತಾ ಇರುವಂತಹ ಚಿತ್ರಣ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಮಸ್ಯೆಗೆ ಒಂದು ಪರಿಹಾರವನ್ನ ಕಂಡು ಹಿಡಿಬೇಕು. ಕ್ಯಾಮರಾಮನ್ ಪ್ರಶಾಂತ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.